ಕೇಡಿ ಶೋಮ್ಯಾನ್ ಪ್ರೇಮ್ಸ್ ನಿರ್ದೇಶನ ಚಿತ್ರ ಅಂದನೇ ಹೀಗೆ. ಯಾವಾಗ ರಿಲೀಸ್ ಆಗುತ್ತೆ ಅಂತ ಬಹಳ ನಿರೀಕ್ಷೆ ಉಂಟಾಗುತ್ತೆ. ಇವತ್ತು ಬಿಡುಗಡೆ ಮಾಡಿರೋ ಟ್ರೈಲರ್ನ ನೋಡಿದ್ಮೇಲೆ ಇನ್ನೂ ದುಪ್ಪಟ್ಟಾಯಿತು ಅಂತಲೇ ಹೇಳ್ಬೋದು. ಈ ಟ್ರೈಲರ್ನ ನೋಡಿದ್ಮೇಲೆ ಕಾಳಿದಾಸನಾಗಿ ಧ್ರುವ ಸರ್ಜಾ ಅವರು ಅಬ್ಬರಿಸಿದ್ದಾರೆ ಅಂತಲೇ ಅನ್ನಿಸ್ತು. ಈ ಟ್ರೈಲರ್ನಲ್ಲಿ ತೋರಿಸಿರೋ ಪಾತ್ರಗಳನ್ನು ನೋಡ್ತಿದ್ರೆ ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರಗಳು ಸಹ ಪವರ್ಫುಲ್ ಆಗಿ ಇದೆ ಅಂತಲೇ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಡಕ್ ದೇವ್ ಆಗಿ ಜಾಕಿ ಶ್ರಾಫ್, ರವಿಮಾಮ ಅಣ್ಣಯ್ಯಪ್ಪ, ರಮೇಶ್ ಅರವಿಂದ್ ಅವರು ಧರ್ಮ, ಶಿಲ್ಪಾ ಶೆಟ್ಟಿ ಅವರು ಸತ್ಯವತಿ, ರೇಷ್ಮಾ ನಾನಯ್ಯ ಮಶಲಕ್ಷ್ಮಿ ಆಗಿ ಹೀಗೆ ಪ್ರತಿಯೊಂದು ಪಾತ್ರಗಳನ್ನು ಆ ಪಾತ್ರದ ಹೆಸರಿನೊಂದಿಗೆ ಒಂದೊಂದಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಸಂಜಯ್ ದತ್ ಅವರ ಪಾತ್ರ ಏನು ಅಂತ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು ಅನ್ನಿಸ್ತಿದೆ. ಈ ಚಿತ್ರದಲ್ಲಿ ವಿಲನ್ ಯಾರು ಅಂತ ಕನ್ಫ್ಯೂಷನ್ನಲ್ಲಿ ಇಟ್ಟಿದ್ದಾರೆ ಪ್ರೇಮ್ಸ್ ಅವರು. ಯಾಕಂದರೆ ಈ ಟ್ರೈಲರಲ್ಲಿ ನೋಡ್ತಿದ್ರೆ ರವಿಮಾಮ ಅವರನ್ನು ಮತ್ತು ರಮೇಶ್ ಅವರನ್ನು ಸಹ ಮಾಸಾಗಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರ ಪ್ರಯತ್ನ ಸಫಲ ಆಗುತ್ತಾ ಇಲ್ವೋ ಅಂತ ನಾವು ಚಿತ್ರದಲ್ಲಿ ನೋಡಿ ತಿಳ್ಕೊಳ್ಳೋಣ. ಪ್ರೇಮ್ಸ್ ಅವರ ಸಿನಿಮಾ ಅಂದ್ರೇ ಮಾಸ್ ತುಂಬಿರುತ್ತೆ. ಈ ಟ್ರೈಲರ್ನ ನೋಡಿದ್ಮೇಲೆ ಹಾಗೆ ಅನ್ನಿಸ್ತಿದೆ. ಈ ಟ್ರೈಲರ್ನ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ, ಹಾಗೆ ಈ ಚಿತ್ರಕ್ಕೆ ಯಾರೆಲ್ಲ ಕಾದು ಕುಳಿತಿದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಪ್ರೇಮ್ಸ್ ಅವರ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋದೇ ಒಂಥರ ಮಜಾ. ಇಷ್ಟು ಮಾಹಿತಿ ಸಾಕು ಅನ್ಕೋತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.